ನಾವು ಹೋಟ್ಲ್ ವ್ಯಾಪಾರ ಮಾಡ್ತಿದ್ದೀವಿ. ಅಂದರೆ ನಾನು ಸುಮಾರು ಹೋದ ವರ್ಷವೂ ಕಟ್ಟಿದ್ದಕ್ಕೆ 33,000 ಕಟ್ಟಿದ್ದೆ. 33,000ಕ್ಕೆ 3,000 ಸೇರಿಸಿ 36,000 ನನ್ನ ಅಕೌಂಟ್ಗೆ ಹಾಕಿದರು. ಒಳ್ಳೆಯದು ರಣಸಮೃದ್ಧಿ ಅಂದ್ಬಿಟ್ಟು ಮತ್ತೆ ನಾನು ಕಟ್ಟಿದೆ. ಪುನಃ ಮತ್ತೆ ಕಟ್ಟಿದಾಗ 28,000 ರೂಪಾಯಿ ನನ್ನ ಫ್ರೆಂಡ್ ಕಟ್ಟಿದ್ದಾರೆ. ನಾನು 12 ಸಲ ಕಟ್ಟಿದ್ದೀನಿ. ಆಮೇಲೆ ಮತ್ತೆ ಆರ್ಥಿಕತೆ ವಾಪಸ್ ತಗೊಳ್ಬಿಟ್ಟು ನಾನು ಬುಕ್ ತಗೊಕ್ಕೆ ಬಂದೆ. ಬುಕ್ ಇಸ್ಕೋದ್ರು ಬಂದು. ಬುಕ್ ಇಸ್ಕೋದ್ಮೇಲೆ ಏನಂದರು ಇನ್ನೊಂದು 2 ದಿನ ನಮ್ಮ ಅಕೌಂಟ್ಗೆ ಹಾಕ್ತಿದ್ರು. ಆಯ್ತು ನಾನು ಸುಮ್ಮನಾದೆ. ಆಮೇಲೆ ನಾನು ಮಾಡಿದೆ 26ನೇ ತಾರೀಕು ಇಲ್ಲಿ ಬಂದು ಕೇಳಿದಾಗ ಅವರು ಸೂಸೈಡ್ ಮಾಡಿ ಸತ್ತೋಗ್ಬಿಟ್ಟಾರೆ, ಎಲ್ಲ ಬೋರ್ಡಲ್ಲಿ ಬಿಚ್ಚಿಬಿಟ್ಟಾಗಿದ್ದಾರೆ, ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ನಮ್ಮ ಫ್ರೆಂಡು ಎಲ್ಲ ಹೋಗಿ ನಂಜನಗೂಡು ಹೋದ್ವು. ನಂಜನಗೂಡಲ್ಲಿಯೂ ಸೀದಾಗಿದೆ. ಎಲ್ಲ ಹೋದ್ಮೇಲೆ ಪುನಃ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದ್ವು. ಅಲ್ಲಿ ಇನ್ಸ್ಪೆಕ್ಟರ್ ಅಂದರು ಇಲ್ಲಿ ಚಾಮುಂಡಿ ಹಬ್ಬ ಇದೆ, ಒಂದು ವಾರ ಸೋಮವಾರ ತಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನಾನು ಕರೆಸಿ ಎಲ್ಲರ ಜೊತೆ ಮಾತಾಡ್ತೀನಿ ಅಂದರು. ಆಯಿತು ಅಂತ ಸೋಮವಾರ ಹೋದ್ವು. ಸೋಮವಾರ ಹೋಗಿದ್ದಕ್ಕೆ ಇನ್ಸ್ಪೆಕ್ಟರ್ ಕಾದು, ಸೋಮವಾರ ಇನ್ಸ್ಪೆಕ್ಟರ್ ಬಂದಿಲ್ಲ. ಪುನಃ ಬೆಳಗ್ಗೆ ಹೋದ ಮಂಗಳವಾರ ಹೋಗಿದ್ದಕ್ಕೆ ಅವ್ರೇನಂದರು ಇನ್ಸ್ಪೆಕ್ಟರ್ ಇಲ್ಲಪ್ಪ, ನಾವು ಕರೆಸಿ ಮಾತಾಡ್ತೀವಿ ಅಂತಲೇ ಅವರೇ. ಕಂಪ್ಲೇಂಟ್ ಏನು ತಗೋತಿಲ್ಲ. ಇಲ್ಲೇನಾಗಿದೆ ಅಂದರೆ ತುಂಬ ಬಡವರೇ ತಗೊಂಡಿರೋದು ಇದು ಸ್ಕೀಮು. ಹಾಲು ಮಾರೋರು, ಹೂ ಮಾರೋರು, ಟೀ ಮಾರೋರು 100, 200, 300 ತುಂಬ ಬಡವರೇ ಕಟ್ಟಿರೋದ್ರಿಂದ ನಿಮ್ಮ ಕಡೆಯಿಂದ TV9 ಕಡೆಯಿಂದ ಇಲ್ಲ ಪಬ್ಲಿಕ್ TV ಯಾವ ಕಡೆಯಿಂದನೋ ನಮ್ಗೆ ಹೆಲ್ಪ್ ಮಾಡಿ. ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಪ್ರೆಜರ್ ಹಾಕಿ ನಮ್ಗೊಂಚೂರು ಏನೋ ಸ್ವಲ್ಪ ಹೆಲ್ಪ್ ಆಗೋದಂಗೆ ಮಾಡಂಗಿದ್ರೆ ಮಾಡಿಕೊಡಿ, ದಯವಿಟ್ಟು ಮಾಡಿಕೊಡಿ. ನಮ್ಗೆ ಅದೇ ಕೇಳ್ಕೊತಿರೋದು. ನೀನು ನನ್ನೊಬ್ಬನಂಗೆ ಆದಂಗಲ್ಲ, ಸುಮಾರು 5-6 ಕೋಟಿ ರೂಪಾಯಿ ಅಷ್ಟು ಆಗಿದೆ. ಒಟ್ಟಲ್ಲಿ ಅವ್ರಿಗೆ ಏನಿದ್ರು ಕಂಡುಹಿಡೀರಿ. ಅವ್ರ ಹೆಸರು ಬಂದು ನಂಡುಂಡ ಅರಸು, ಹರೀಸು, ವಿನೋದು, ಮಾಯೇಸು, ಚಂದ್ರು, ಕಿರಣ್ ಅಂತ ಪಾಟರ್ ಹೆಸರು. ಅವ್ರು ಇನ್ನೂ ಪಾಟರ್ ಇದ್ದಾರೆ ನೋಡಿ. ಅವ್ರದ್ದು ಸಿಂಧನಹಳ್ಳಿ ಅಂತ, ನಂಜನಗೂಡು ಸಿಂಧನಹಳ್ಳಿ ಇದೆ ಅಂತೆ, ಅವ್ರು ಓನವರು. ಅಲ್ಲಿ ಹೋಗಿ ಒಂದು ಸ್ವಲ್ಪ ನೋಡಿ ಎಂಕ್ವೈರಿ ಮಾಡಿದ್ರೆ ನಮ್ಗೆ ದುಡ್ಡು ವಾಪಸ್ ಬರೋ ಮೂಮೆಂಟಲ್ಲಿದೆ. ಒಂಚೂರು ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನಮಗೆ. ಶಿವು ಅಂತ.